ಎಐಸಿ ಅಧ್ಯಕ್ಷರ ಬಳಿ ಡಿಕೆ ಪವರ್ ಕ್ಲೇಮ್ ಅನ್ನ ಮಾಡಿದ್ರ. 2.5 ವರ್ಷ ನನ್ನ ಪಾಡಿಗೆ ನಾನಿದ್ದೆ. ನಾನು ಈವರೆಗೂ ಕೂಡ ಪಕ್ಷದ ಶಿಸ್ತನ್ನ ಮೀರಿಲ್ಲ. ಮಾತಿನಂತೆ 2.5 ವರ್ಷ ಮುಗಿದಿದೆ. 5 ವರ್ಷ ನಾನೇ ಸಿಎಂ ಅಂದ್ರೆ ಸುಮ್ಮನಿರಲಾಗಲ್ಲ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ನನ್ನ ಶಕ್ತಿ ನಾನು ತೋರಿಸುವುದು ಅನಿವಾರ್ಯ ಅಂತಾನೂ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಈಗಲೂ ಬದ್ಧ ಅನ್ನುವಂಥದ್ದನ್ನು ಹೇಳ್ತಾ ಇರೋದು. ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ. ಎಕ್ಸಾಕ್ಟ್ಲಿ ದೆಹಲಿಯಲ್ಲಿ ಅವತ್ತಾಗಿರುವಂಥ ವಿಚಾರ ಎಲ್ಲರ ಗಮನಕ್ಕೂ ಕೂಡ ಇದೆ. ಅಲ್ಲಿ ಚರ್ಚೆ ಆಗ್ತಾ ಇತ್ತಷ್ಟೇ. ಬಟ್ ಹೋಗಿರುವಂಥವ್ರು ತುಂಬ ಆತ್ಮೀಯರಾಗಿರುವಂಥವ್ರು ಸ್ಪಷ್ಟವಾಗಿ ಹೇಳ್ತಾರೆ ಅವತ್ತೇನಾಯಿತು ಅನ್ನುವಂಥದ್ದು. ಯಾರು ತಲೆ ಮೇಲೆ ಕೈ ಇಟ್ಬಿಟ್ಟು ಮಾತನಾಡಿದರು, ಏನು ಭರವಸೆಯನ್ನು ಕೊಟ್ಟಿದ್ರು, ಇವೆಲ್ಲವೂ ಕೂಡ ಗೊತ್ತಿಲ್ಲ ಅನ್ನೋದಲ್ಲ. ಆ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆ ಏನು ಅನ್ನುವಂಥದ್ದು ಎಲ್ಲರ ಗಮನಕ್ಕೂ ಕೂಡ ಇದೆ. ಅದರಲ್ಲೂ ಆತ್ಮೀಯವಾಗಿರುವಂತಹ ಕೆಲವು ವರ್ಗಗಳಲ್ಲಂತೂ ಇನ್ನೂ ಏನು ಕ್ಲಿಯರ್ ಆಗಿ ಆಯಿತು ಅನ್ನೋದು ಗೊತ್ತಿದೆ. ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರಿಂದ ದೆಹಲಿ ಪರೇಡ್. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಾಸಕರು ದೆಹಲಿಗೆ ಹೋಗಲು ಸ್ವತಂತ್ರ ಇದೆ ಅಂತ ಹೇಳಿದ್ದಾರೆ. ಕರ್ಕೊಂಡು ಹೋಗ್ಬೋದು ಬಿಡಿ ಸರ್, ಅವರು ಏನು ಹೇಳ್ತಾರೋ ಹೇಳಿ, ಅವ್ರೇನು ಹೇಳ್ತಾರೋ ಹೇಳಿ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಅದನ್ನೊಂದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾವು ರೆಡಿ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಗೊಂದಲಗಳಿಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು. ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡಬೇಕಂತ ಹೆಂಗೆ? By filing whatever they want to say, let them say to the High Command. Ultimately, to put a full stop to this confusion, the High Command has to take it. Sir, ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಅಂತ ಮಾಹಿತಿ ಇರುವಂಥದ್ದು. ಯಾವಾಗ ಆಗ್ತಾರೆ ಕ್ಯಾಬಿನೆಟ್ ರೀಚಪ್ ಅಂತ? High Command ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿ ಆಗಿದ್ರಿ, ಚರ್ಚೆ ಆಗಿದೆ. No, by filing whatever they want to say, let them say to the High Command. Ultimately, to put a full stop to this confusion, the High Command has to take it. Sir, ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಅಂತ ಮಾಹಿತಿ ಇರುವಂಥದ್ದು. ಯಾವಾಗ ಆಗ್ತಾರೆ ಕ್ಯಾಬಿನೆಟ್ ರೀಚಪ್ ಅಂತ? High Command ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿ ಆಗಿದ್ರಿ, ಚರ್ಚೆ ಆಗಿದೆ. ಹೈಕಮಾಂಡ್ ಕೊಟ್ಟಾಗಪ್ಪ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಿದ್ದಾಗ ಅವತ್ತು ಹೋಗಿ ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವ್ರನ್ನ ಸುಮ್ಮನೆನಾ? ಅದಾದ ನಂತರ ಸುಮ್ಮನೆ ನಾವು ರೀಶಫಲ್ ಮಾಡೋಕ್ಕೆ ಅಂತ ಕೇಳಕ್ಕೆ ಹೋಗಿದ್ದೆ ಅಂತನ? ಅದೇನು ಸುಮ್ಮನೆ ಸುಳ್ಳು ಹಾಗೆ ಅನಿಸ್ತಾ ಇದೆ ಈಗ. ಯಾಕೆ ಅಂತಂದರೆ ಬಿಹಾರದ ಎಲೆಕ್ಷನ್ ಮುಗಿದು ಮಾರನೇ ದಿನ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಅವರು ರೀಶಫಲಿಗೆ ಕೇಳ್ತಾರೆ ಅಂದಾಗಲೇ ಅನುಮಾನ ಬರ್ತಾ ಇದ್ದಿದ್ದು. ಅಲ್ಲಿ ಹೋಗಿದ್ದು ಅದಕ್ಕೆ ಅಲ್ವೇ ಅಲ್ಲ. ರೀಶಫಲ್ ವಿಚಾರ ಚರ್ಚೆನೇ ಆಗಿಲ್ಲ. ಬಿಹಾರದ ಚುನಾವಣೆ ಏನಾಗಿದೆ ಅನ್ನುವಂಥ ವಿಚಾರದಲ್ಲಿ ಮಾತನಾಡ್ಕೊಂಡು ಬಂದಿದ್ದು. ಬಟ್ ಆಮೇಲೆ ಬಂದೆ ಎಲ್ಲ ಕಡೆನೂ ಸುದ್ದಿಯನ್ನು ಹಾಕಿದ್ದೇನು, ಯಾವ ರೀತಿ ಮೆಸೇಜನ್ನು ಪಾಸ್ ಮಾಡಿದರು, ರೀಶಫಲ್ 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 ಅಂಥೇಳಿ ಟ್ರಿಗರ್ ಮಾಡುವಂಥ ಪ್ರಯತ್ನಗಳಲ್ಲಾಯಿತು. ಅದಾದ ನಂತರ 20ನೇ ತಾರೀಕಿನಿಂದ ಶುರುವಾಯಿತು ಇವೆಲ್ಲ ಬೆಳವಣಿಗೆ. ಕಾರಣ 2.5 ವರ್ಷ ಈ ಸರ್ಕಾರಕ್ಕೆ 20ನೇ ತಾರೀಕಿಗೆ ಆಗಿದ್ದು. ದೆಹಲಿಯಲ್ಲಿ ಆದಂಥ ಮಾತುಕತೆಗಳ ವಿಚಾರದಲ್ಲಿ ಬದ್ಧರಾಗಿರಬೇಕು ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಟೀಮ್ನವ್ರು ಹೇಳ್ತಾ ಇದ್ದಾರೆ. ಏನಾಗಿತ್ತು ಅವತ್ತು? ಯಾಕೆ ಆ ಮಾತುಗಳನ್ನು ತಪ್ತಾ ಇದ್ದಾರೆ? ಅವತ್ತು ಯಡಿಯೂರಪ್ಪನವ್ರ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ವಚನಭ್ರಷ್ಟ ಅಂತ ಕರ್ಕೊಂಡ ನಂತರ ಈಗ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ವಚನಭ್ರಷ್ಟ ಅಂತ ಕರೆಸಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತಾ? ಪಕ್ಷಕ್ಕೆ ನಾನು ಮುಜುಗರ ತರಲ್ಲ. ರಾಮನಗರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದು. ಪವರ್ ಶೇರಿಂಗ್ 5-6 ಜನರ ಗುಟ್ಟಿನ ವ್ಯಾಪಾರ. ಚೆನ್ನಾಗಿದೆ. ಇದನ್ನು ಬಹಿರಂಗವಾಗಿ ಚರ್ಚಿಸಲ್ಲ. ಪಕ್ಷವನ್ನ ವೀಕ್ ಮಾಡಲು ಇಷ್ಟ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪಕ್ಷ ಇದ್ದರೆ ನಾವು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರೋದು.